ಸಂಚಲನ ಸೃಷ್ಟಿಸಿದ್ದ ಬೆಳಗಾವಿ ಉದ್ಯಮಿಯ ಅರೆಸ್ಟ್. 4,500 ಕೋಟಿ ವಂಚನೆ ಮಾಡಿದಂತಹ ಆರೋಪ ಈ ಉದ್ಯಮಿಯ ಮೇಲಿರುವಂಥದ್ದು. ಹಾಗಾಗಿ ಈಗ ಉದ್ಯಮಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 4,500 ಕೋಟಿ ಹಣ ವಂಚನೆ ಆರೋಪ ಹೊತ್ತಿರುವ ಬೆಳಗಾವಿ ಉದ್ಯಮಿ ಇಡೀ ರಾಜ್ಯವನ್ನೇ ನಡುಗಿಸಿದೆ ಈ ಪ್ರಕರಣ. ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರ್ ಅರೆಸ್ಟ್ ಆಗಿದ್ದ. 2016ರಲ್ಲಿ ಶಿವಂ ಅಸೋಸಿಯೇಟ್ ಎಂಬ ಹೆಸರಿನ ಸಂಸ್ಥೆಯನ್ನ ಈತ ಪ್ರಾರಂಭ ಮಾಡ್ತಾನೆ. RBIನ ಯಾವುದೇ ನಿಯಮ ಪಾಲಿಸದೆ ಜನರಿಂದ ಹೂಡಿಕೆ ಮಾಡಿಸಲಾಯಿತು ಅನ್ನುವಂತಹ ಆರೋಪ ಈತನ ಮೇಲೆ. ಜನರಿಂದ ಹಣ ಸಂಗ್ರಹಿಸಿ ಷೇರು ಮಾರುಕಟ್ಟೆ, ರಿಯಲ್ ಎಸ್ಟೇಟ್ಗೆ ಬಳಕೆ ಮಾಡಲಾಯಿತಾ? ಹೂಡಿಕೆ ಮಾಡಿದಂತಹ ಠೇವಣಿ ಹಣಕ್ಕೆ ಹೆಚ್ಚಿನ ಬಡ್ಡಿ ಲಾಭ ನೀಡೋದಾಗಿ ಜನರಿಗೆ ಆಮಿಷ ಒಡ್ಡಿದಂತಹ ಆರೋಪ ಈ ಬೆಳಗಾವಿ ಉದ್ಯಮಿಯ ಮೇಲಿರುವಂಥದ್ದು. ಕಾನೂನನ್ನ ಪಾಲಿಸದೆ 35,000 ಜನರಿಂದ ಹಣ ಹೂಡಿಕೆ ಮಾಡಿಸಿದ್ದಾನೆ ಈತ. ಆತನ ಮೇಲಿರುವಂತಹ ಆರೋಪ ಇದು. ಬೆಳಗಾವಿ ಉದ್ಯಮಿ ಈಗ ಅರೆಸ್ಟ್ ಆಗಿದ್ದಾನೆ. ಭಾರಿ ಸಂಚಲನವನ್ನ ಉಂಟು ಮಾಡಿದೆ ಈ ಒಂದು ಪ್ರಕರಣ. 4,500 ಕೋಟಿ ವಂಚನೆ ಮಾಡಿದ್ದಾನೆ ಈತ ಅನ್ನುವಂತಹ ಆರೋಪ ಈತನ ಮೇಲಿದೆ. ಅಷ್ಟೇ ಅಲ್ಲ, ಯಾವುದೇ ರೀತಿಯ ಕಾನೂನನ್ನ ಪಾಲಿಸದೆ ನಿಯಮ ಬಾಹಿರವಾಗಿ 35,000 ಜನರಿಂದ ಹಣ ಹೂಡಿಕೆ ಮಾಡಿಸಿದ್ದಾನೆ. ಈಗ 35,000 ಜನರಿಗೆ ಈತನಿಂದ ವಂಚನೆ ಆಗಿದೆ. ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಕೆಲವು ತಿಂಗಳುಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಚಾರ ಮಾಡ್ತಾ ಇದ್ದ. ದೊಡ್ಡ ದೊಡ್ಡ ಕಾರ್ಯಕ್ರಮ, ಹೆಚ್ಚಿನ ಬಡ್ಡಿ ದರದ ಭರವಸೆಯನ್ನ ಕೊಡ್ತಾ ಇದ್ದ. ಅಷ್ಟೇ ಅಲ್ಲ, ವಿವಾದಾತ್ಮಕವಾಗಿ ಭಾಷಣಗಳನ್ನು ಕೂಡ ಮಾಡ್ತಾ ಇದ್ದ. ಈ ಮೂಲಕ ಬಹಳ ಚರ್ಚೆಗೆ ಗ್ರಾಸವಾಗಿದ್ದ ಶಿವಂ ಅಸೋಸಿಯೇಟ್ ಸಂಸ್ಥೆ ಮಾಲೀಕ ಶಿವಾನಂದ ನೀಲಣ್ಣವರ್. ಈಗ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಶಿವಂ ಅಸೋಸಿಯೇಟ್ ಮಾಲೀಕನ ಕಚೇರಿಯ ಮೇಲೆ ದಾಳಿ ಆಗತ್ತೆ. ಬೆಳಗಾವಿಯ ಶಿವ ಬಸವನಗರದಲ್ಲಿ ಈತನ ಕಚೇರಿ ಇದೆ. ಆ ಕಚೇರಿಯ ಮೇಲೆ ರೇಡ್ ಆಗತ್ತೆ. ಸ್ಟೇಷನ್ ನಿಂದ ಆರೋಪಿಯನ್ನ ಮನೆಗೆ ಕರೆತಂದು ಮಹಜರು ಮಾಡಿದ್ದಾರೆ. ಮಾಜಿ ಸೈನಿಕರು ಜನರಿಂದ ಹೆಚ್ಚಿನ ಬಡ್ಡಿ ನೀಡೋದಾಗಿ ಈತ ಹಣ ಸಂಗ್ರಹ ಮಾಡಿದ್ದ ಕಾನೂನು ಬಾಹಿರವಾಗಿ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೂಚನೆಯ ಮೇರೆಗೆ ದಾಳಿ ನಡೆಯಿತು. ಉಪವಿಭಾಗಾಧಿಕಾರಿ ಶ್ರವಣಕುಮಾರ್ ನಾಯಕ್ ನೇತೃತ್ವದಲ್ಲಿ ದಾಳಿಯಾಗತ್ತೆ. ಈ ದಾಳಿಯ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಪರಿಶೀಲನೆ ಮಾಡ್ತಾರೆ ಪೊಲೀಸರು. ದಾಖಲೆಗಳನ್ನ ಕಲೆ ಹಾಕಿದ್ದಾರೆ. ಆತನ ವಿರುದ್ಧ ಎಲ್ಲ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಮಾಜಿ ಸೈನಿಕರು ಹಾಗೂ ಸಾರ್ವಜನಿಕರು ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟಿದ್ದಾರೆ. ಕಾರಣ ಹೆಚ್ಚಿನ ಬಡ್ಡಿ ಸಿಗುತ್ತೆ ಅಂತ ಆ ರೀತಿ ಆಮಿಷ ಒಡ್ಡಿರ್ತಾನೆ ಈ ಶಿವಾನಂದ ನೀಲಣ್ಣವರ್. ಈಗ ಹಣ ದುರುಪಯೋಗವಾಗಿರುವ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಶಿವಂ ಅಸೋಸಿಯೇಟ್ ಸಂಸ್ಥೆಯ ಮಾಲೀಕ ಈ ಶಿವಾನಂದ ನೀಲಣ್ಣವರ್ ಯಾವುದೇ ನಿಯಮವನ್ನ ಪಾಲಿಸ್ತಾ ಇರಲಿಲ್ಲ. ಸಾರ್ವಜನಿಕರಿಗೆ ಹೆಚ್ಚಿನ ಬಡ್ಡಿಯ ಆಮಿಷವನ್ನ ಒಡ್ಡಿ 40,000ರಿಂದ 45,000 ಅಂತ ಹೇಳಲಾಗ್ತಾ ಇದೆ. ಆದರೆ ಸದ್ಯಕ್ಕೆ ಈಗ 35,000 ಜನರಿಂದ ಹಣ ಹೂಡಿಕೆಯನ್ನ ಮಾಡಿಸಿದ್ದಾನೆ ಅನ್ನುವಂಥದ್ದು. ದಾಖಲೆಗಳ ಪರಿಶೀಲನೆ ಆಗಿದೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳೇ ತಬೀಬಾಗಿದ್ದಾರೆ. ಮೂಲಗಳ ಪ್ರಕಾರ 45,000 ಜನರು ಹಣ ಹೂಡಿಕೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹಣದ ಲೆಕ್ಕ ಹಾಕೋಕೆ ಅಧಿಕಾರಿಗಳೇ ಪರದಾಡ್ತಾ ಇದ್ದಾರಂತೆ. ಅವರೇ ಶಾಕ್ ಆಗಿದ್ದಾರೆ. ಸದ್ಯ 400 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಪೇಪರ್ ಪತ್ತೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್, ರೆಸಾರ್ಟ್ಗಳಲ್ಲಿ ಈತ ಹಣ ಹೂಡಿಕೆ ಮಾಡಿದ್ದಾನೆ. ನಿಯಮವನ್ನ ಪಾಲಿಸಬೇಕು, ಏನೇ ಕೆಲಸ ಮಾಡಬೇಕು ಅಂತಂದ್ರು. ಆದ್ರೆ ಈತ ಯಾವ ನಿಯಮ ಪಾಲಿಸಿಲ್ಲ, ಯಾವ ಅನುಮತಿಯನ್ನೂ ಪಡೆದಿಲ್ಲ. ಅನುಮತಿಯನ್ನ ಪಡೆಯದೆ ಹಣ ವರ್ಗಾವಣೆ ಮಾಡಿದ್ದಾನೆ.
ಎಲ್ಲ ಹಣವು ಆನ್ಲೈನ್ನಲ್ಲಿ ವರ್ಗಾವಣೆ ಆಗಿರೋ ಬಗ್ಗೆ ಮಾಹಿತಿಗಳಿದೆ. ಮಹಾರಾಷ್ಟ್ರ, ಕರ್ನಾಟಕದಲ್ಲೂ ಕೂಡ ವಂಚನೆ ಮಾಡಿದ್ದಾನೆ ಈತ. ಈಗಾಗಲೇ 4 ಅಕೌಂಟ್ ಅನ್ನ ಅಧಿಕಾರಿಗಳು ಕ್ಲೋಸ್ ಮಾಡಿದ್ದಾರೆ. 40 ರಿಂದ 45 ಸಾವಿರ ಜನರಿಂದ ಅಂದಾಜು 4,500 ಕೋಟಿ ರೂಪಾಯಿ ಹೂಡಿಕೆ ಮಾಡಿಸಿಕೊಂಡಿದ್ದಾನೆ ಅನ್ನೋದು ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಗ್ತಾ ಇರೋ ಮಾಹಿತಿ. ಶಿವಾನಂದ ನೀಲಣ್ಣವರ್ ಕಚೇರಿಗೆ ನಿನ್ನೆ ಪೊಲೀಸರು ದಾಳಿ ಮಾಡ್ತಾರೆ, ರೇಡ್ ಆಗುತ್ತೆ, ಕಚೇರಿಯನ್ನ ಕೂಡ ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗೂ ಕೂಡ ಮಾಹಿತಿಯನ್ನ ಕೊಡಲಾಗಿದೆ. ತುಂಬಾ ಗಂಭೀರವಾದಂತಹ ಪ್ರಕರಣ ಇದು. ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣಾ ಕಾಯ್ದೆ ಅಡಿ ತನಿಖೆಗೆ ಈಗ ಬೆಳಗಾವಿಯ ಜಿಲ್ಲಾಧಿಕಾರಿ ಆದೇಶವನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನಿನ್ನೆಯಿಂದಲೂ ಕೂಡ ಶಿವಬಸವನಗರದಲ್ಲಿರುವಂತಹ ಈ ಶಿವಾನಂದ ನೀಲಣ್ಣವರ್ ಕಚೇರಿ, ಮನೆ, ಆತನಿಗೆ ಸಂಬಂಧಿಸಿದಂತಹ ಸ್ಥಳಗಳು ಅಲ್ಲೆಲ್ಲ ಕಡೆ ರೇಡ್ ಆಗಿದೆ. ದಾಖಲೆಗಳನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರಂತೆ ಮಾಹಿತಿಯನ್ನ ಕಂಡು. ಈಗಾಗಲೇ ಹೇಳಿದೆ ನಾನು, ಕೆಲವು ತಿಂಗಳುಗಳಿಂದ ಭಾರಿ ಸುದ್ದಿಯಲ್ಲಿದ್ದಂತಹ ವ್ಯಕ್ತಿ ಈ ಶಿವಾನಂದ ನೀಲಣ್ಣವರ್. ಅದರಲ್ಲಿ ಅಬ್ಬರದ ಭಾಷಣವೂ ಕೂಡ ಒಂದು. ಈ ರೀತಿ ಅಬ್ಬರದ ಭಾಷಣ ಮಾಡೋದರ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದ್ದ ಶಿವಾನಂದ ಈಗ ಆತ ಅರೆಸ್ಟ್ ಆಗಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಆತನ ಭಾಷಣ. 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ಲಾ, 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ಲೇನು ಅಂತ ಅಬ್ಬರಿಸಿದ್ದ ಈ ಶಿವಾನಂದ ನೀಲಣ್ಣವರ್. ಮುಖ್ಯಮಂತ್ರಿ ಆಗೋದೇನೋ ದೊಡ್ಡ ಕೆಲಸ ಅಲ್ಲ, ಚುಟುಕಿ ಹೊಡೆಯೋದ್ರಲ್ಲಿ ಮುಖ್ಯಮಂತ್ರಿ ಆಗಿಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮಾತುಗಳನ್ನಾಡಿದ್ದ ಶಿವಾನಂದ ಒಂದೇ ಸಲ 224 ಕ್ಷೇತ್ರವನ್ನ ಗೆದ್ದು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೂಡ ಬಿಲ್ಡಪ್ ಕೊಟ್ಟಿದ್ದ. ಹಾಗಾದ್ರೆ ಏನ್ ಹೇಳಿದ್ದ ನೀವು ಒಮ್ಮೆ ಕೇಳಿಸ್ಕೊಳ್ಳಿ. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಈ ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ ನೀಲಣ್ಣವರ್ ಮಾತುಗಳನ್ನ ಕೇಳಿಸ್ಕೊಂಡ್ವಿ. ಈ ಬಣ್ಣದ ಮಾತುಗಳಿಂದಲೇ ಸಾರ್ವಜನಿಕರು ಮರಳಾದ್ರು ಅಂತ ಅನಿಸ್ತಾ ಇದೆ. ಸೊ ಈತನ ಹಿನ್ನೆಲೆ ಏನು? ಶಿವಾನಂದ ನೀಲಣ್ಣವರ್ ಹಿನ್ನೆಲೆ ಏನು? ಎಷ್ಟು ವರ್ಷಗಳಿಂದ ಈ ರೀತಿ ಕೆಲಸ ಮಾಡ್ತಾ ಇದ್ದಾನೆ? ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಇಲ್ಲ. RBI ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಎಲ್ಲ ವ್ಯವಹಾರ ಮಾಡಿರುವಂತಹ ಈತ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದ? ಹೇಗೆ ನಡೀತ್ ಕಾರ್ಯಾಚರಣೆ? ಹೌದು, ಇನ್ನು ಬೆಳಗಾವಿ ಮಹಾನಗರದಲ್ಲಿ ಆಟೋದಲ್ಲಿ ಐಸ್ ಕ್ರೀಮ್ಗಳನ್ನು ಮಾರ್ತಿದ್ದ ಜಸ್ಟ್ PUC ಓದಿರ್ತಕ್ಕಂತಹ ವ್ಯಕ್ತಿ ಇವತ್ತು 4,500 ಕೋಟಿ ರೂಪಾಯಿ ಸಾಮ್ರಾಜ್ಯವನ್ನು ಕಟ್ಟಿರುವಂಥದ್ದು. ಸಹಜವಾಗಿ ಬೆಳಗಾವಿಯ ಜನರು ಹುಬ್ಬೇರುವಂತೆ ಮಾಡಿರುವಂಥದ್ದು. ಆತ ಏನು ಶಿವಂ ಅಸೋಸಿಯೇಟ್ ಅಂತ ಏನಿದೆ ಆತ ಅಂತ ಕಟ್ಟಿ ಸಾರ್ವಜನಿಕರಿಂದ ಹೂಡಿಕೆಯನ್ನು ಮಾಡ್ಕೊಂಡು ಅದನ್ನು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಬೇರೆ ಬೇರೆ ಉದ್ಯಮಗಳಲ್ಲಿ ಹೂಡಿಕೆಯನ್ನು ಮಾಡ್ತಿದ್ದ. ಈಗ ಅದು ಒಟ್ಟು 4,500 ಕೋಟಿ ರೂಪಾಯಿ ಆಗಿರುವಂಥದ್ದು. ಹೀಗಾಗಿ ಎಲ್ಲೊಂದು ಕಡೆ RBI ನಿಯಮಗಳನ್ನು ಗಾಳಿ ತೂರಿ ಈತ ಹೂಡಿಕೆ ಮಾಡ್ಕೊತಿರುವಂಥದ್ದು ಈಗ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಬೆಳಗಾವಿ DC ಏನು ಇದ್ರ ಬಗ್ಗೆ ತನಿಖೆಗೆ ಆದೇಶವನ್ನು ಮಾಡಿದ್ರು. ತನಿಖೆ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ನಿನ್ನೆ ಆತನನ್ನು ಬಂಧನವನ್ನು ಮಾಡಿ ಈಗ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ವೀಣಾ, ಅನಿಲ್, ಎಷ್ಟು ಜನ ಈತನಿಂದ ಮೋಸ ಹೋಗಿದ್ದಾರೆ? ಕಂಪ್ಲೇಂಟ್ಗಳೇನಾದ್ರೂ ದಾಖಲಾಗಿದೆಯಾ ಈತನ ಬಗ್ಗೆ? ವಿನಾ ಕೇವಲ ಬೆಳಗಾವಿ ಅಷ್ಟೇ ಅಲ್ಲ, ನೆರೆಯ ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಮಾಜಿ ಸೈನಿಕರು ಹಾಗೂ ಸಾರ್ವಜನಿಕರು ಒಟ್ಟು 45,000ಕ್ಕೂ ಅಧಿಕ ಜನರು ಹೂಡಿಕೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಒಟ್ಟು 4,500 ಕೋಟಿಗೂ ಅಧಿಕ ಹಣವನ್ನು ಈತ ಹೂಡಿಕೆ ಮಾಡಿಕೊಂಡಿದ್ದ. ಹಣವನ್ನೆಲ್ಲ ಕೂಡ ಈಗ ಏನು ಬೇರೆ ಬೇರೆ ಅಂದರೆ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಶೇರ್ ಮಾರ್ಕೆಟ್, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಹೂಡಿಕೆಯನ್ನು ಮಾಡಿದ್ದ. ಇದ್ರ ಜೊತೆಗೆ ಹೂಡಿಕೆ ಮಾಡುವಾಗ ಆತ ಹೇಳ್ತಿದ್ದೇನಂತಂದರೆ, ನೀವು 1 ಲಕ್ಷ ರೂಪಾಯಿ ನನಗೆ ಕೊಟ್ಟರೆ ನಾವು ನಿನಗೆ 1,36,000 ರೂಪಾಯಿನ ಪ್ರತಿ ವರ್ಷ ಕೊಡ್ತೀವಿ ಅಂತಂದ್ರೆ
ಅಂದರೆ 36% ಬಡ್ಡಿಯನ್ನು ನಾವು ನಿಮ್ಗೆ ಕೊಡ್ತೀವಿ ಅಂತ. ಯಾಕಂತಂದರೆ RBI ರೂಲ್ಸ್ ಪ್ರಕಾರ ಅತಿ ಹೆಚ್ಚು ಬಡ್ಡಿಯನ್ನು ಕೊಡೋ ಹಾಗಿಲ್ಲ. ಈತ ಆಮಿಷ ವಡ್ಡಿ ಸಾರ್ವಜನಿಕರಿಂದ ಸಾವಿರಾರು ಕೋಟಿ ಏನು ಹಣವನ್ನು ಏನು ಹೂಡಿಕೆ ಮಾಡ್ಕೊಂಡಿರುವುದು ಈಗ ಪ್ರಾಥಮಿಕ ತನಿಖೆಯಿಂದ ಬೆಳಕಿಗೆ ಬಂದಿರುವಂಥದ್ದು. ಆದರೂ ಕೂಡ 45,000 ಜನ ಹೂಡಿಕೆ ಮಾಡಿದ್ರು ಕೂಡ ಯಾರೊಬ್ಬರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ. ಆದರೆ ಸೋಮೋಟ ಕೇಸ್ ಹಾಕಿಕೊಂಡು ಈಗ ಆತನನ್ನು ಬಂಧನ ಮಾಡಿದ್ರು ನಿನ್ನೆ ಮಾಳಮಾರ್ತಿ ಪೊಲೀಸರು. ಇವತ್ತು ಏನು ಆತನ ಕಚೇರಿ ಇದೆ ಶಿವಬಸವನಗರದಲ್ಲಿ ಇರ್ತಕ್ಕಂಥ ಕಚೇರಿಗೆ ಕರೆತಂದು ಆತನ ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು, ಪಂಚನಾಮೆಯನ್ನು ಕೂಡ ಮಾಡ್ತಿರುವಂಥದ್ದು. 2 ದಿನಗಳಲ್ಲಿ ಈ ಒಂದು ಪ್ರಕರಣ ಮಾಳಮಾರ್ತಿ ಠಾಣೆಯಲ್ಲಿ ಇರ್ತಕ್ಕಂಥ ಪ್ರಕರಣ ಇದೆ. ಇದು ಸಹಜವಾಗಿ CIDಗೂ ಕೂಡ ವರ್ಗಾವಣೆ ಆಗುತ್ತೆ. ಈಗಾಗಲೇ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಆಗಿರ್ತಕ್ಕಂಥ ಭೂಷಣ್ ಬೋರ್ಶೆ ಹಾಗೂ CID DIG ಭೀಮಾಶಂಕರ್ ಗುಳಿ ಕೂಡ ಸಂಪರ್ಕದಲ್ಲಿರುವಂಥದ್ದು. ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಇಂಚು ಮಾಹಿತಿಯನ್ನು ಕೂಡ ಇಬ್ಬರು ಹಂಚಿಕೊಳ್ತಿರುವಂಥದ್ದು. ಇವತ್ತು ಇಲ್ಲವೇ ನಾಳೆ ಭೀಮಾಶಂಕರ್ ಗುಳಿ ಕೂಡ ಬೆಳಗಾವಿಗೆ ಬರ್ತಾರೆ. ಈಗಾಗಲೇ CID ತಂಡ ಕೂಡ ಮಾಳಮಾರ್ತಿ ಠಾಣೆಗೆ ಬಂದು ಪ್ರಕರಣ ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು. ಇಷ್ಟು ವರ್ಷ 10 ವರ್ಷಗಳಿಂದ ಸುಮಾರು 4,500 ಕೋಟಿ ರೂಪಾಯಿ ಈತ ಸಂಗ್ರಹ ಮಾಡಿದ್ರು ಕೂಡ ಈತ ಪಿಕ್ಚರಲ್ಲಿ ಇರಲಿಲ್ಲ. ಕಳೆದ 3 ತಿಂಗಳಿಂದ ಈತ ಸಾರ್ವಜನಿಕವಾಗಿ ಸಾಕಷ್ಟು ಕಾಣಿಸ್ಕೊಳಕತ್ತ. ಬೆಳಗಾವಿಯಲ್ಲಿ 2-3 ತಿಂಗಳ ಹಿಂದಷ್ಟೇ ಬೆಳಗಾವಿ ಹಬ್ಬ ಅಂತೇಳಿ ಕಾರ್ಯಕ್ರಮವನ್ನು ಮಾಡಿದ್ರು. ಅಲ್ಲಿ ಖ್ಯಾತ ನಟ ನಟಿಯರನ್ನ ಕರೆಸಿದ್ರು. ಅದ್ರ ಜೊತೆಗೆ ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ನು ಕರೆಸಿ ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾಡಿದ. ಅದಾದ ಬಳಿಕ ಬೆಳಗಾವಿ ಮಹಾನಗರದ ಪೌರ ಕಾರ್ಮಿಕರಿಗೆ ಗೆಟ್ ಟುಗೆದರ್ ಅಂದರೆ ಅವರಿಗೆ ದೀಪಾವಳಿ ಸಂದರ್ಭದಲ್ಲಿ ಅವರಿಗೆ ಸೀರೆಯನ್ನು ಉಡುಗೊರೆ ಅಂದರೆ ಅತಿ ಹೆಚ್ಚು ಬೆಲೆ ಬಾಳುವ ಸೀರೆಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದ. ಈತ ಪುರುಷರಿಗೂ ಕೂಡ ಬಟ್ಟೆಯನ್ನು ಕೊಟ್ಟಿದ್ದ. ಅವರಿಗೆ ದೊಡ್ಡ ಪ್ರಮಾಣದ ಪಾರ್ಟಿಯನ್ನು ಕೊಟ್ಟಿದ್ದ. ಈಗ ನಾಳೆ ಮೇ 17ಕ್ಕೆ ಆತ ಸ್ವಚ್ಛ ಬೆಳಗಾವಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ. ಅದಕ್ಕೆ 25,000 ಜನರನ್ನ ಮಾಜಿ ಸೈನಿಕರು ಹಾಗೂ ಸಾರ್ವಜನಿಕರು ಒಟ್ಟು 25,000 ಜನರನ್ನ ಬೆಳಗಾವಿ ಕರ್ಸೋಕು ಆತ ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ. ಇದಕ್ಕಿಂತ ಮುಂಚೆ ಕಡೂರ್ ಏನು ಆ ಕಡೆ ಕಡೂರದಲ್ಲೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆತ ಮಾಡಿದ. ಆ ಕಾರ್ಯಕ್ರಮದಲ್ಲಿ ಆತ ಮಾತನಾಡಿದ ವಿಡಿಯೋಗಳು ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು. ನಾನು 15,000 ನನ್ನ ಬಳಿ ಬಂಧುಗಳಿದ್ದಾವೆ ಅಂತ ಹೇಳಿದ್ದ. ಅದಾದ ಬಳಿಕ 40 ಏನು ನಾನು ಚಿಟಿಕೆ ಹೊಡೆಯೋಳಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, ನನ್ನ ಹೆಂಡತಿ 2030ಕ್ಕೆ ಪ್ರಧಾನಮಂತ್ರಿ ಆಗ್ತಾನೆ ಆಗ್ಲೇನು ಅನ್ನುವಂತಹ ಈ ಥರ ಏನು ಭಾಷಣ ಮಾಡಿದ. ಅದು ಸಾಕಷ್ಟು ವೈರಲ್ ಸ್ಟಾರ್ಟ್ ಆಯ್ತು. ಈತ ಇಂಥ ಕಾರ್ಯಕ್ರಮಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯಯಿಸಕತ್ತ. ಹೀಗಾಗಿ ಜನರು ಅಂದ್ರೆ ಅನಿಲ್ ಇಷ್ಟು ವರ್ಷ ಈತನ ಬಗ್ಗೆ ಯಾವುದೇ ಸುದ್ದಿ ಇಲ್ಲದ್ದು ಈಗ ಆತ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಮಿಂಚ್ತಾ ಇದ್ದದ್ದು, ಜೊತೆಗೆ ಬಹಿರಂಗ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದದ್ದು, ಇದೆಲ್ಲದರಿಂದಾಗಿಯೇ ಈತ ಸಿಕ್ಕಿಬಿದ್ನ. ಹಾಗಾದ್ರೆ ಸಹಜವಾಗಿ ಅದೇ ರೀತಿ. ಯಾಕಂತಂದರೆ ಆತ ಮಾಡ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಭಾಷಣ ಏನಿತ್ತು ಸಾಕಷ್ಟು ಕೇವಲ ಬೆಳಗಾವಿ ಅಷ್ಟೇ ಅಲ್ಲ, ರಾಜ್ಯದ ಮೂಲೆಗಳ ಜನರು ಕೂಡ ನನಗೆ ಬೇಕಾದ ನನಗೆ ಸಾಕಷ್ಟು ಜನ ಕಾಲ್ ಮಾಡಿರುವಂಥದ್ದು. ಯಾರಾಯ್ತಾ ಯಾಕಂತಂದರೆ ಚಿಟಿಕೆ ಹೊಡಿಯಲ್ಲಿ CM ಆಗ್ತೀನಿ, 224 ಮಂದಿನ ಏನು MLAಗಳನ್ನ ಖರೀದಿ ಮಾಡ್ತೀನಿ, ನಾನು CM ಆಗ್ತೀನಿ ಅಂತ ಹೀಗೆಲ್ಲ ಹೇಳಿಕೆ ಕೊಡೋದು. ಜೊತೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮ ಬಂದಂಥ ಬೆಳಗ್ಗೆ ಉಪಹಾರ ಇರ್ತಿತ್ತು, ಮಧ್ಯಾಹ್ನ ಊಟದ ವ್ಯವಸ್ಥೆ, ರಾತ್ರಿ ಊಟದ ವ್ಯವಸ್ಥೆ, ಖ್ಯಾತ ಗಾಯಕರು ಅಂದರೆ 20 ಲಕ್ಷ 30 ಲಕ್ಷ ರೂಪಾಯಿ ಸಂಭಾವನೆ ತಗೊಂತ ಖ್ಯಾತ ಗಾಯಕರನ್ನೆಲ್ಲ ಕರೆಸಿ, ಸಿನಿಮಾ ರಂಗದ ಕಲಾವಿದರನ್ನು ಕರೆಸಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಈತ ಮಾಡಿಲ್ಲ, ನೆರೆಯ ಪುಣೆ ಆಗಿರ್ಬೋದು, ಕೊಲ್ಲಾಪುರ, ಮಹಾರಾಷ್ಟ್ರದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈತ ಮಾಡ್ತಾ ಇದ್ದ. ಹೀಗಾಗಿ ಈ ಎಲ್ಲೊಂದು ಕಡೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಈತ ಹೈಲೈಟ್ ಆದ ಹಿನ್ನೆಲೆಯಲ್ಲಿ ಈತ ಮಾಡ್ತಿರ್ತಕ್ಕಂಥ ವ್ಯವಹಾರ ಏನು ಅನ್ನುವಂಥದ್ದು ಸಹಜವಾಗಿ ಜಿಲ್ಲಾಧಿಕಾರಿಗಳು ಕೂಡ ಡೌಟ್ ಬಂದಿರುವಂಥದ್ದು. ಡೌಟ್ ಬಂದ ಹಿನ್ನೆಲೆ ಕಳೆದ 20 ದಿನಗಳಿಂದ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಶೆ ಹಾಗೂ ಬೆಳಗಾವಿ DC ಏನು ಮೊಹಮ್ಮದ್ ರೋಷನ್ ಇದ್ದಾರೆ, ಅವರಿಬ್ಬರು ಕೂಡ ಗೌಪ್ಯವಾಗಿ ಈತನ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಈತ ಮಾಡ್ತಕ್ಕಂಥ ವ್ಯವಹಾರದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು. ಕಲೆ ಹಾಕಿದ ಬಳಿಕ ಈತ RBI ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿತ್ತು. ಹೀಗಾಗಿ ಬೆಳಗಾವಿ DC ಅವರೇ ಸ್ವತಃ ತನಿಖೆಗೆ ಆದೇಶವನ್ನು ಮಾಡಿದ್ರು. ಆ ಬಳಿಕ ಬೆಳಗಾವಿ SC ಶ್ರವಣ್ ಕುಮಾರ್ ಹಾಗೂ ಸಹಕಾರ ಇಲಾಖೆ ಅಧಿಕಾರಿಗಳು ಬಂದು 2 ದಿನಗಳ ಹಿಂದಷ್ಟೇ ಆತನ ಮನೆ ಶಿವಬಸವನಗರಲ್ಲಿರ್ತಕ್ಕಂಥ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯನ್ನು ಮಾಡಿದ್ರು. ಆ ದಾಳಿ ಸಂದರ್ಭದಲ್ಲಿ 3,700ಕ್ಕೂ ಅಧಿಕ ಬಾಂಡ್ಗಳು, ಅಂದರೆ ನೀವು ಒಂದು ಏನಾದರೂ ಇವತ್ತು ನೀವು ಹೂಡಿಕೆ ಮಾಡಿದರೆ 5 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ನಾವು ನಿಮಗೆ 36% ರಿಟರ್ನ್ ಕೊಡ್ತೀವಿ ಅನ್ನುವಂಥ ಬಾಂಡ್ಗಳೇನಿದ್ದಾವೆ ಅವುಗಳನ್ನು ಕೂಡ ಆತ ಕೊಡ್ತಾ ಇದ್ದ. ಈಗಷ್ಟೇ ಆತನನ್ನು ಕೊಡ್ತಾ ಇದ್ರು. ಈ ಬೆಳಗಾವಿಯ ಮಾಳಮಾರ್ತಿ ಪೊಲೀಸರು ನಿನ್ನೆ ಆತನನ್ನ ಬಂಧಿಸಿಕೊಂಡು ಬರ್ತೀನಿ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ನಮ್ಮಿಂದ. ಹೂಡಿಕೆ ವಂಚನೆ ಆರೋಪದ ಅಡಿ ಶಿವಾನಂದ ನೀಲಣ್ಣವರ್ ಅರೆಸ್ಟ್ ಆಗಿದ್ದಾರೆ. ಈ ಬಂಧನದ ಬೆನ್ನಲ್ಲೇ ಹೂಡಿಕೆದಾರರಿಗೆ ಆಡಿಯೋ ಸಂದೇಶ ಕೂಡ ರವಾನಿಸಿದ್ದಾನೆ. ಪೊಲೀಸರ ದಾಳಿಯನ್ನ ಅಣಕಿಸಿ ಶಿವಾನಂದ ಆಡಿಯೋ ಸಂದೇಶ. ಈ ಆಡಿಯೋ ಈಗ ವೈರಲ್ ಆಗಿದೆ. ನಾನು ಸೆಕ್ಯೂರಿಟಿ ಭದ್ರತೆಯೊಂದಿಗೆ ಮನೆಯಲ್ಲಿದ್ದೇನೆ. 2-3 ದಿನಗಳ ನಂತರ ಮೊದಲಿನಂತೆಯೇ ಇರುತ್ತೇನೆ. 2-3 ದಿನದ ಕೆಲಸ ಇದೆ, ಯಾರು ಟೆನ್ಷನ್ ಮಾಡ್ಕೊಳ್ಬೇಡಿ. ಎಲ್ಲ ಹೂಡಿಕೆದಾರರನ್ನು ವಿಶ್ವಾಸದಲ್ಲೇ ಇಟ್ಕೊಳ್ಳಿ, ಯಾರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಶಿವಾನಂದ ನೀಲಣ್ಣವರ್ ಆಡಿಯೋ ಸಂದೇಶವನ್ನು ಕೂಡ ಕಳುಹಿಸಿದ್ದಾನೆ.
ಆತಂಕ ಪಡುವ ಅಗತ್ಯ ಇಲ್ಲ ಅಂತ 4 ನಿಮಿಷದ ಆಡಿಯೋ ಸಂದೇಶ ಅದು. ಆ ಸಂದೇಶ ಈಗ ವೈರಲ್ ಆಗ್ತಾ ಇದೆ, ಕೇಳಿಸ್ಕೊಳ್ಳಿ. Jai Shivam Associates. Om Namah Shivaya. I love you all my dear associates, शिवम फैमिली. आप सब लोग अच्छे करके समझता हूँ. मेरा मोबाइल बंद है तो मैं घर पे हूँ विथ सिक्योरिटी. आराम, हम बीवी और मैं घर पे आराम है और कोई भी टेंशन लेने का ज़रूरत नहीं. पहले कैसा था वैसे ही रहेगा 2-3 दिन के बाद. ओके, 2-3 दिन का काम है, सब निपट लेता हूँ और कोई भी टेंशन लेने का ज़रूरत नहीं. सब लोग ठीक ठाक रहो. सभी एसोसिएट्स का कॉन्फिडेंस में ले लो, किसी को वीक मत होने दो और पैनिक होने मत दे दो. ओके, मैं हूँ ना, सब संभालूंगा और कोई भी टेंशन लेने का ज़रूरत नहीं है. और लेडीज़ को भी बोलता हूँ, स्पेशली लेडीज़ भी हिम्मत नहीं हारने का. आप सब लोग आराम रहो मेरे प्यारे सिस्टर्स. कुछ नहीं होने वाला है. 2-3 दिन में सब कुछ पहले कैसा था वैसा ही ठीक ठाक होने वाला है. कैसा चलते आ रहा है उससे बढ़िया चलते आएगा. अभी आने वाले दिन में इससे अच्छा चलाएंगे. ओके, हम पूरा फैमिली को संभालेंगे. आप लोग नेचर लेवल में सभी लोगों का ख्याल रखो. कोई भी पैनिक होता है तो किसी को टेंशन लेने का ज़रूरत नहीं है. कुछ नहीं होने वाला है. आराम रहने के लिए बता दो. आप लोग भी आराम रहो, खुश रहो, मस्त रहो, तंदुरुस्त रहो. मैं घर पे हूँ, आराम हूँ. वाइफ के साथ में ब्रेकफास्ट किया हूँ, बाद में खाना खाऊंगा, रात को भी खाना खा के सो जाऊंगा. कोई भी टेंशन नहीं है. ओके, आप सब लोग आराम रहो, मस्त रहो, खुश रहो. नीचे लेवल में सभी लोगों का सबका ख्याल रखो. ओके, जय शिवम एसोसिएट्स. ओम नमः शिवाय. हाय. ಎಸ್ ಅನಿಲ್, ಈ ಆಡಿಯೋ ಕೇಳಿಸ್ಕೊಂಡ್ವಿ. ಆತ ಆಡಿಯೋ ಸಂದೇಶ ಮೆಸೇಜನ್ನು ಕೊಟ್ಟಿದ್ದಾನೆ ತನ್ನ ಅಸೋಸಿಯೇಟ್ಸ್ಗಳಿಗೆ. ಸೊ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾನೆ ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಇದೆ. 2-3 ದಿನದ ಕೆಲಸ ಇದೆ, ಆಮೇಲೆ ಎಲ್ಲವೂ ಕೂಡ ಆಸ್ ಯೂಶುವಲ್ ಆಗಿರುತ್ತೆ ಅಂತ. ಆತನ ಕಾನ್ಫಿಡೆನ್ಸ್ ಮೆಚ್ಚಬೇಕು. ಹೌದು ವಿನಾ, ಯಾಕಂತಂದರೆ 4,500 ಕೋಟಿ ರೂಪಾಯಿ ಆತನ ಬಳಿ ಹೂಡಿಕೆ ಆಗಿರುವಂಥದ್ದು. ಯಾಕಂದರೆ ಇಷ್ಟು ಹೂಡಿಕೆ ಆದಾಗ ಸಹಜವಾಗಿ ಜನರು ಪ್ಯಾನಿಕ್ ಆಗೋದು ಇರುತ್ತೆ. ಹೀಗಾಗಿ ಆ ಜನರು ಪ್ಯಾನಿಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಮೆಸೇಜ್ ಕೊಟ್ಟಿದ್ರು ಕೂಡ ಈ ದಾಳಿ ಆಗಿ ಮಾಧ್ಯಮಗಳಲ್ಲಿ ಸುದ್ದಿ ಕೂಡ ಬರ್ತಾ ಇದೆ. ಯಾರೊಬ್ಬರು ಕೂಡ ಮುಂದೆ ಬಂದು ನಾನು ಇಷ್ಟು ಹೂಡಿಕೆ ಮಾಡಿದ್ದೀನಿ, ನನಗೆ ಮೋಸ ಆಗುವ ಆತಂಕ ಇದೆ, ನನ್ನ ದುಡ್ಡನ್ನು ಇಸು ಕೊಡಿ ಅಂತ ಒಬ್ಬರು ಕೂಡ ದೂರು ಕೊಡೋಕ್ಕೆ ಬಂದಿಲ್ಲ. ಹೀಗಾಗಿ ಆತನ ಮೇಲೂ ಕೂಡ ಹೂಡಿಕೆದಾರರಿಗೆ ವಿಶ್ವಾಸ ಇದೆ. ಹೂಡಿಕೆದಾರರಿಗೂ ಏನೈತೆ ಶಿವಾನಂದ ನಿಲವಣಿದ ಆತನು ಕೂಡ ಈ ಹೂಡಿಕೆದಾರ ಮೇಲೆ ವಿಶ್ವಾಸ ಇಟ್ಕೊಂಡಿರುವಂಥದ್ದು. ಕಳೆದ 10 ವರ್ಷಗಳಿಂದ ಈತ ಇದು ಮಾಡ್ತಿರುವಂಥದ್ದು. ಅಂದರೆ ಕೋವಿಡ್ಗಿಂತ ಮುಂಚೆ ಸಾಕಷ್ಟು ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡ್ಕೊಂಡಿದ್ದೆ. ಅವಾಗ ಷೇರು ಮಾರ್ಕೆಟೆಯ ಎಲ್ಲ ಷೇರುಗಳ ಬೆಲೆಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕುಸಿತ ಕಂಡಿದ್ದು. ಈ ದೊಡ್ಡ ಇನ್ಫೋಸಿಸ್ ಆಗಿರ್ಬೋದು, ಟಾಟಾ ಆಗಿರ್ಬೋದು, ವಿಪ್ರೋ ಇಂಥ ಷೇರುಗಳ ಮೌಲ್ಯ ಕೂಡ ಈಗ ಆ ಮೌಲ್ಯ ಏನಿದೆ 5ರಿಂದ 6 ಪಟ್ಟು ಜಾಸ್ತಿ ಆಗಿರುವಂಥ. ಹೀಗಾಗಿ ಆತ ಕಳೆದ 10 ವರ್ಷಗಳಿಂದ ಈ ರೀತಿಯ ವ್ಯವಹಾರವನ್ನು ಮಾಡ್ತಾಯಿದ್ರು ಕೂಡ ಒಬ್ಬರಿಗೂ ಕೂಡ ಮೋಸವನ್ನು ಮಾಡಿಲ್ಲ ಅನ್ನುವಂಥದ್ದು ಸಾಕಷ್ಟು ಹೂಡಿಕೆದಾರರು ಹೇಳ್ಕೊತಿರುವಂಥದ್ದು. ಅಂದರೆ 1 ಲಕ್ಷ ರೂಪಾಯಿ ಇಟ್ಟರೆ 1,36,000 ರೂಪಾಯಿ ನಿಯಮಿತವಾಗಿ ಆತ ಕೊಟ್ಕೊತಾ ಬಂದಿದ್ದ. ಹೀಗಾಗಿ ಆತನ ಮೇಲೆ ನಮಗೆ ನಂಬಿಕೆ ಇದೆ ಅಂತೇಳಿ ಸಾಕಷ್ಟು ಏನು ಹೂಡಿಕೆದಾರರು ಹೇಳ್ತಿರೋದು. ಈಗಷ್ಟೇ ಮತ್ತೆ CID ಮ್ಯಾಳಮಾರುತಿ ಪೊಲೀಸರು ಆತನ ಕಚೇರಿಗೆ, ಶಿವಾನಂದ್ ನಿಲನ್ ಅವ್ರ ಕಚೇರಿಗೆ ಕರೆದುಕೊಂಡು ಬಂದಿರುವಂಥದ್ದು, ಪಂಚನಾಮೆಯನ್ನು ಮಾಡ್ತಿರುವಂಥ. ಯಾಕಂತಂದರೆ ಇದೇ ಒಂದು ಕಚೇರಿಗೆ ಸಾಕಷ್ಟು ಜನರು ಬಂದು ಹೂಡಿಕೆಯನ್ನು ಮಾಡ್ತಾಯಿದ್ರು. ಇಲ್ಲಿ ಈಗ ಸಿಕ್ಕ ಮಾಹಿತಿ ಪ್ರಕಾರ 3,700 ಬಾಂಡ್ ಪೇಪರ್ಗಳು ಹಾಗೂ ಖಾಲಿ ಚೆಕ್ಗಳು ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ನಿನ್ನೆ ಆತನನ್ನು ಬಂಧನ ಮಾಡಿಕೊಂಡು ಮಾಳಮಾರುತಿ ಪೊಲೀಸರು ಠಾಣೆಗೆ ಕರೆದಿದ್ರು. ಇವತ್ತು ಬೆಳಗ್ಗೆ ಆತನ ಕರೆದು ಪಂಚನಾಮೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಈಗ ಆತನ ಮನೆ ಶಿವಬಸವನಲ್ಲಿರ್ತಕ್ಕಂಥ ಮನೆ ಆಗಿರ್ಬೋದು, ಅಕ್ಯುಮನ್ ಅಂತೇಳಿ ಆತ ಆ್ಯಪ್ ಏನಿದೆ, ಆ್ಯಪ್ ಮೂಲಕ ಇನ್ವೆಸ್ಟನ್ನು ಮಾಡ್ಕೋತಾ ಇದ್ದ. ಆ ಕಚೇರಿಯು ಕೂಡ ಕರೆದುಕೊಂಡು ಬಂದು ಈ ಚೆಕ್ ಯಾವುದಕ್ಕಾಗಿ ಈ ಚೆಕ್ಕನ್ನು ಪಡಿತಾ ಇದ್ದು, ಯಾವ ಬಾಂಡ್ಗಳನ್ನು ಶೇಖರಿಸಿಟ್ಟಿದೆಯಾ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು. ನಿನ್ನೆ ರಾತ್ರಿ ACP ಮಾರ್ಕೆಟ್ ACP ಸತ್ಯನಾಯಕ್ ಹಾಗೂ BR ಗಡ್ಡೇಕರ್ ಅವರು ತನಿಖೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಳಿದ ಹಣವನ್ನು ಎಲ್ಲಿಟ್ಟಿದೆಯಾ ಅಂತಂದರೆ ನಾನು ಯಾವ ಹಣನೂ ಇಲ್ಲ, ಎಲ್ಲರೂ ಕೂಡ ರಿಟರ್ನ್ ಮಾಡಿದ್ದೀನಿ ಅನ್ನುವಂತಹ ಮಾಹಿತಿಯನ್ನು ನೀಡ್ತಾರೆ. ಮತ್ತೊಂದು ಮಾಹಿತಿ ಪ್ರಕಾರ ಆತನ ಬಳಿ ಈಗ 4,000 ಕೋಟಿ ಹಣ ಆತನ ಅಕೌಂಟ್ನಲ್ಲಿ ಇದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. 4,000 ಕೋಟಿ ಹಣ ಇದ್ದರೂ ಕೂಡ IT ಅಧಿಕಾರಿಗಳಿಗೆ ಈ ಮಾಹಿತಿ ಗೊತ್ತಾಗಲಿಲ್ವಾ? ಬ್ಯಾಂಕಿನ ಸಿಬ್ಬಂದಿ ಈ ಒಂದು ಸಂಗತಿಯನ್ನು ಮರೆಮಾಚಿದ್ರ ಅನ್ನುವಂಥ ಅನುಮಾನಗಳು ಕೂಡ ಕಾಣ್ತಿರುವಂಥದ್ದು. ಯಾಕಂದರೆ 4,000 ಕೋಟಿ ಹಣ ಇದ್ರೂ ಕೂಡ IT ಅಧಿಕಾರಿಗಳ ಗಮನಿಸಲಿಲ್ವಾ ಅನ್ನುವಂಥ ಅನುಮಾನಗಳು ಕೂಡ ಈಗ ಏನು IT ಅಧಿಕಾರಿಗಳ ನಡೆ ಕೂಡ ಅನುಮಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. 2 ದಿನಗಳಲ್ಲಿ ಈ ಪ್ರಕರಣ CIDಗೆ ಹಸ್ತಾಂತರ ಆಗುತ್ತೆ. CID ಅಧಿಕಾರಿಗಳು ಬಂದು ಈತನನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೋತಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಅನಿಲ್. ಇದು ಏಷ್ಯಾನೆಟ್
न्यूज नेटवर्क प्रस्तुति।